ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಎರಡು ಬಾಗಿಲಾಗೈತ್ರಿ. ಉತ್ತರ ಕರ್ನಾಟಕದಾಗ ಒಂದು ಬಾಗಿಲು, ದಕ್ಷಿಣ ಕರ್ನಾಟಕದಾಗ ಒಂದು ಬಾಗಿಲು. ಅಲ್ಲಿಯೂ ಬಚ್ಚಲ ಬಾಯಿಗಂತೆ ಅವು ಮಾತಾಡಕತ್ತಾವ, ಇವು ಬಚ್ಚಲ ಬಾಯಿಗಂತೆ ಇವು ಮಾತಾಡಕತ್ತಾವ. ಹಂಗಾದ್ರೆ ಈ ಭಾರತೀಯ ಜನತಾ ಪಕ್ಷ 28ರಲ್ಲಿ ಏನಾಕೈತಿ ಭವಿಷ್ಯ? ಸರ್ಕಾರ ರಚನೆ ಮಾಡುವ ಸಲುವಾಗಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂಥೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಹೇಳಾಕತ್ತಾನ ಅದಾಗೋದಿಲ್ಲ ಭವಿಷ್ಯದಲ್ಲಿ. ಯಾಕೆಂದರೆ ಶಾಸಕನೇ ಅಲ್ಲಿ ಗೆದ್ದು ಬರುವುದಿಲ್ಲ, ಅಲ್ಲೇ ಠೇವಣಿ ನಷ್ಟ ಆಕೈತಿ. ಜನ ಅಷ್ಟು ರೊಚ್ಚಿ ಗೆದ್ದಾರ. ಯಾಕಂದರೆ ಯಾವುದೇ ಒಂದು ಸಮುದಾಯವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಅವಾಚ್ಯ ಶಬ್ದಗಳಿಂದ ಅವರನ್ನು ಬೈಯಬಾರದು. ಆ ಸಮುದಾಯದ ನಾಯಕನನ್ನು ಸಹಿತ ಭಾರಿ ಅವಾಚ್ಯ ಕೀಳುಮಟ್ಟ ಶಬ್ದದಿಂದ ಈ ಯತ್ನಾಳ ಬೇಯಾಕತ್ತಾನ ಅಂದಮೇಲೆ ಯತ್ನಾಳಗ ಭವಿಷ್ಯವಿಲ್ಲ. ಉತ್ತರ ಕರ್ನಾಟಕದಲ್ಲೇ ಇಲ್ಲಿ ನಿಷ್ಠಾವಂತ ಭಾರತೀಯ ಜನತಾ ಪಕ್ಷದವರು ಇನ್ನು ಎದ್ದು ಕುಣ್ತಾರ. ಅವರು ಎಲ್ಲರೂ ಸಮರೋಪಾದಿಯಲ್ಲಿ ಬಂದರೆ ಮಾತ್ರ ದಕ್ಷಿಣ ಕರ್ನಾಟಕದ ಸಮನ್ವಯ ಯಡಿಯೂರಪ್ಪ ಮತ್ತು ವಿಜೇಂದ್ರ ಎಲ್ಲರೂ ಕೂಡಿ ಸರ್ಕಾರ ರಚನೆ ಮಾಡ್ತಾರೆ. ಇದು ಯತ್ನಾಳ ಮತ್ತು ಮೂಲೆ ಗುಂಪು. ಯಡಿಯೂರಪ್ಪ ಒಂದು ಮಾಸ್ ಲೀಡರ್ ಭಾರತೀಯ ಜನತಾ ಪಕ್ಷದಲ್ಲಿ, ಕಾಂಗ್ರೆಸ್ದಲ್ಲಿ ಸಿದ್ದರಾಮಯ್ಯ ಮಾಸ್ ಲೀಡರ್, ರಾಷ್ಟ್ರ ಮಟ್ಟದಲ್ಲಿ ಮೋದಿ ಮಾಸ್ ಲೀಡರ್, ಅಮಿತ್ ಶಾ ಸಲಹೆಗಾರ. ಇವೆಲ್ಲ ಟೀಮ್ಗಳು ಇರ್ತಾವ್ರಿ. ಇವು ಯಾವುದೇ ಪಕ್ಷದಿಂದ ಬದಲಾಡ್ಕೋತ ಬಂದ ಅಧಿಕಾರ ಸಿಕ್ಕಿಲ್ಲ ಅಂಥೇಳಿ ಹಂಗಾದ್ರೆ ಅಧಿಕಾರ ಸಿಗೋದಿಲ್ಲ. ಇವ್ರ ಹೋರಾಟ ಬರೇ ಒಕ್ಕಪ್ಪದ ಅಷ್ಟಾಗಿ ಪ್ರತಿಷ್ಠೆ ತೊಗೊಂಡಿರಿ ಯತ್ನಾಳವರೇ. ಬೇರೆ ಸಮಸ್ಯೆಗಳೇ ಇಲ್ಲನ್ರಿ ಕರ್ನಾಟಕದಾಗ. ಎಷ್ಟೋ ಯುವಕರ ಭವಿಷ್ಯ ಹಾಳಾಗತೈತಿ. ಆ ಯುವಕರು ಯಾವುದೇ ವಿದ್ಯಾವಂತ ಯುವಕರು ನೌಕರಿ ಇಲ್ಲದ ತಿರುಗಾಡಕತ್ತಾರೆ. ಸರ್ಕಾರದ ಮಟ್ಟದಾಗ ಅದನ್ನು ಒತ್ತಾಡ್ತಾರೆ, ಏನಾರ ಕಾರ್ಖಾನೆಗಳು ಮಾಡಿ. ಇಂಥವೆಲ್ಲ ಏನಾರೇ ಒಂದು ಯುವಕರನ್ನು ಬಲಿಷ್ಠ ಮಾಡಿರಿ. ಕೇವಲ ಮತಾಂಧತೆಯ ವಿಷಬೀಜ ಯುವಕರಲ್ಲಿ ಬಿತ್ತಾಕ ಹೋಗಬೇಡ್ರಿ. ಹಿಂದೂ ಮುಸ್ಲಿಂ, ಹಿಂದುತ್ವ ಇದು ಭಾರತೀಯ ಋಷಿಮುನಿಗಳ ಸೂಫಿ ಸಂತರ ಪವಾಡ ಪುರುಷರ ಕ್ಷೇತ್ರ. ಇಲ್ಲಿ ಒಂದೇ ಜಾತಿಗೆ ಸೀಮಿತ ಮಾತ್ರ. ನೀವು ಎಷ್ಟು ಹೊಯ್ಕೋತ ಹೊಂಟೇರಿ ಅಷ್ಟು ನಿಮ್ಮನ್ನು ಬೈಕೋತ ಹೊಂಟಾರ. ನೀವು ಎಷ್ಟಲ್ಲಿ ಒದರಾಡ್ಕೋತ ಹೊಂಟೇರಿ ಅಷ್ಟು ನಿಮ್ಮನ್ನು ಹೀನಾಯ ಮಟ್ಟಕ್ಕೆ ನಿಮ್ಮ ಬೇಡಿಕೆ ಸಹಿತ ಇನ್ನು ಮುಂದೆ ನಿಮ್ಮದು ಅವಶ್ಯಕತೆ ಇಲ್ಲ. ಎಲ್ಲಿ ನೀವು ಕಾಲಿಡ್ತೀರಿ ಅಲ್ಲಿ ಮೈನಸ್. ಇಂಥ ರತ್ನ ಪಕ್ಷಿಗತೆ ನಿಮ್ಮ ಪರಿಸ್ಥಿತಿ ಆಗಿಬಿಡ್ತೈತಿ ಇನ್ನು ಮುಂದೆ. ಅದರ ಸಲುವಾಗಿ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಏನದಾರ ಅದನ್ನು ಯಡಿಯೂರಪ್ಪನ ಬೆನ್ನತ್ತವ್ರು. ಯಡಿಯೂರಪ್ಪ ಅಜಾತ ಶತ್ರು. ಯಡಿಯೂರಪ್ಪ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಒಂದು ರೌಂಡ್ ಹೊಡೆದ ಆ ಜನ ಮಾತು ಕೇಳ್ತಾರೆ. 150 ಸೀಟ್ ಬರ್ತಾವೆ ಉತ್ತರ ಕರ್ನಾಟಕದಾಗ. ಇಲ್ಲಿ ತನ್ನದೇ ಕ್ಷೇತ್ರ ಅಸ್ತಿತ್ವ ಉಳಿಸ್ಕೊಳ್ಳೋದು ಅಷ್ಟೇ ಬಾಕಿ ಐತಿ. ತನ್ನ ಕ್ಷೇತ್ರದಾಗ ತನಗೆ ನೆಲೆ ಇಲ್ಲ. ಇನ್ನು ರಾಜ್ಯ ಮಟ್ಟದ ಹೋರಾಟ 20 ಲಕ್ಷ 10 ಲಕ್ಷ ಮಂದಿನ ಕೂಡಿಸೋದು ಅದೆಲ್ಲ ಆಗಲಾರ್ದ ಮಾತು. ಯಡಿಯೂರಪ್ಪ ಚಾಮರಾಜನಗರದಿಂದ ಬರೀ ಒಂದು ಕೂಗು ಹೊಡೆದಂದ್ರೆ ಇದೇ ಬೀದರ್ವರೆಗೆ ಆಗೋ ಕೂಗು ಕೇಳಿತಂದ್ರೆ ಲಕ್ಷ ಗಂಟಲೆ ಜನ ಯಡಿಯೂರಪ್ಪನ ಬೆನ್ನತ್ತಾರ. ಮಾಡಿದಿರಿ ಬೀದರ್ದಾಗ ನಿಮ್ಮನ್ನು ಹೀಯಾಳಿಸಿ ಹೊರಗೆ ಹಾಕಿರ. ಗುಲ್ಬರ್ಗಾದಾಗೂ ನಿಷ್ಠಾವಂತ BJP ಅವ್ರು ನಿಮ್ಮನ್ನು ತೊಗೊಳಿಲ್ಲ. ಹಂಗೆ ಒದರಾಡ್ಕೊತ ಹೊಂಟಿರಿ. ಏನೂ ಇಲ್ಲ ನಿಮ್ಮಿಂದ. ನೀವೊಂದು ಅಂಜಿಕೆ ಹಾಕಬೇಕು. ಅವ್ರು ಅಂಜಿಕೆ ಹಾಕಿದ ಮೇಲೆ ನಮ್ಮನ್ನು ಕರಿಬೇಕು. ಕರೆದೇನಾರು ಹುದ್ದೆ ಕೊಡ್ಬೇಕು. ಕೊಡೋದಿಲ್ಲ ಹುದ್ದೆ. ನಿಮ್ಮದು ಅಸ್ತಿತ್ವ ಇಲ್ಲ, ನಿನ್ನ ಹಿಂದೆ ಮಂದಿನೂ ಇಲ್ಲ, ನೀನು ಸ್ವತಃ ಮುಂದಿನ ಶಾಸಕ ಆಗೋದು ಕನಸೂ ಇಲ್ಲ ಯತ್ನಾಳ. ಇನ್ನು ಆಗೋದಿಲ್ಲ. ಇನ್ನು ಕೇವಲ ಭಾರತೀಯ ಜನತಾ ಪಕ್ಷದಲ್ಲಿ ಅಜಾತ ಶತ್ರು ಯಡಿಯೂರಪ್ಪನ ಗ್ಯಾಂಗೆ ಮತ್ತು ಸರ್ಕಾರ ಆಳೋದು ಇದು ಭವಿಷ್ಯ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ 150 ಸೀಟ್ ತರುವಂಥ ಶಕ್ತಿ ಕೇವಲ ಯಡಿಯೂರಪ್ಪನಲ್ಲೈತಿ. ಉಳಿದವ್ರ ಹತ್ರ ಯಾರಲ್ಲಿ ಇಲ್ಲ. ಮುಂಬರುವ ದಿನಗಳಲ್ಲಿ ಕೇವಲ ಒಂದೇ ಕೋಮಿನಿಂದ ನನ್ನ ಪಕ್ಷ ನಡಿತೈತಿ ಅಂಥೇಳಿ ಆಗೋದಿಲ್ಲ. ಎಲ್ಲರೂ ಕೂಡಬೇಕಾಕೈತಿ. ಇದರಲ್ಲಿ ಎಲ್ಲರೂ ಶಾಮೀಲಾದರೆ ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಿಗ್ ಟಾನಿಕ್ ಐತಿ. ಯಡಿಯೂರಪ್ಪ ರಾಜ್ಯಾದ್ಯಂತಿನ ಪ್ರವಾಸ ಶುರು ಮಾಡ್ತಾರೆ. ಯತ್ನಾಳಿನ ನಾಪತ್ತೆ ಆಗೋದು ಕಾಲ ಬರ್ತೈತಿ. ಹಾಗಾದ್ರೆ ಕರ್ನಾಟಕ ರಾಜ್ಯದ ನಿಷ್ಠಾವಂತ ಭಾರತೀಯ ಜನತಾ ಪಕ್ಷದ RSS ಸಿದ್ಧಾಂತ ಉಳ್ಳವರು ಹೆಂಗೆ ಅನಿಸ್ತೈತ್ರಿಪ್ಪ ಈ ಕಡಕ ಜವಾರಿ ಕಾಕನ ವಿಡಿಯೋ? ಲೈಕ್ ಮತ್ತು ಶೇರ್ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಅನಿಸಿಕೆಗಳನ್ನ ಹಾಕಿರಿ. ಯತ್ನಾಳ ಗೌಡನ ಪರಿಸ್ಥಿತಿ ಮುಂದೆ ಏನಾಗ್ತೈತೆ ಅನ್ನೋದು ತಿಳಿಸ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.